ನಾವು ಈ ವಿಷಯನ ಇಲ್ಲೇ ಮಾತಾಡೋಣ, ಮಠದ ಒಳಗೆ ಬೇಡ. ಯಾಕಂದ್ರೆ ಮಠದ ಗೋಡೆಗಳಿಗೂ ಕಿವಿಗಳಿದೆ, ಕಂಬಗಳಿಗೂ ಕಣ್ಣುಗಳಿದೆ. ನಾವು ಏನೇ ಮಾತಾಡಿದ್ರು ತಕ್ಷಣ ಅದು ಗುರುಗಳ ಕಿವಿಗೆ ತಲುಪುತ್ತೆ. ಇತ್ತೀಚೆಗೆ ನಾನು ಪದೇ ಪದೇ ಮಠಕ್ಕೆ ಬಂದು ಹೋಗ್ತಾ ಇರೋದು ಅನೇಕರಿಗೆ ಅನುಮಾನ ತಂದಿರುತ್ತಲ್ವಾ? ನೀನು ಮಠಕ್ಕೆ ಬಂದು ಹೋಗೋದು ಅನೇಕರಿಗೆ ಅನುಮಾನ. ಮಠದಿಂದ ಆಗಾಗ ವೆಂಕಟನಾಥ ಹೋಗಿ ಬರೋದು ನಮಗನುಮಾನ. ಇಲ್ಲೆಲ್ಲ ಪೂರ್ತಿ ಅನುಮಾನವೇ ತುಂಬಿದೆ. ಇದೆಲ್ಲ ಗುರುಗಳಿಗೆ ಗೊತ್ತಿದ್ರೂ ಕೂಡ ಸುಮ್ಮನೆ ಇರ್ತಾರೆ. ಈಗ ಸುಮ್ಮನಿರ್ತಾರೆ, ಮುಂದೆ ಸಮಯ ಬಂದಾಗ ಪ್ರಶ್ನೆ ಕೇಳ್ತಾರೆ. ಆಗ ನಾವು ಉತ್ತರ ಕೊಡಕ್ಕಾಗದೆ ಇರೋ ಪರಿಸ್ಥಿತಿ ಬಂದು ಒದ್ದಾಡಬೇಕಾಗತ್ತೆ. ಆಚಾರ್ಯರೇ, ನಾನು ಎಲ್ಲ ಕಡೆ ಪರೀಕ್ಷೆ ಮಾಡಿದೆ, ಯಾವ ಗೋಡೆಗಳಿಗೂ ಕಿವಿ ಇಲ್ಲ, ಕಂಬಗಳಿಗೆ ಕಣ್ಣಿಲ್ಲ. ಈ ಗಜೇಂದ್ರ ಬಾರಪ್ಪ, ನೀನು ಹೋದ ಕೆಲಸ ಸುಸೂತ್ರವಾಗಿ ಆಯ್ತು. ಆಚಾರ್ಯರೇ, ನಾನು ಮನಸ್ಸು ಮಾಡಿದ ಮೇಲೆ ಸುಸೂತ್ರವಾಗಿ ನಡಿಲೇಬೇಕು. ನಿಮ್ಗೆ ಯಾಕೆ ಅನುಮಾನ? ಯಾಕೆ ಅಂದ್ರೆ ಈ ಹಿಂದೆ ನಾನು ಒಬ್ಬರಿಗೆ ಅವರ ಆಸ್ತಿಯನ್ನ ಮಠಕ್ಕೆ ದಾನ ಮಾಡೋಕೆ ಅಂತ ಒಪ್ಪಿಸಿದ್ದು. ಅವರ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನ ಕಬಳಿಸೋದು ನನ್ನ ಯೋಜನೆಯಾಗಿತ್ತು. ಆದರೆ ಗುರುಗಳು ದಾನ ಮಾಡೋರನ್ನ ಕರೆಸಿ ಅಂತ ಹೇಳಿದ್ರು. ನಾನು ಕರೆಸ್ದೆ. ಗುರುಗಳು ಕೇಳಿದ ಪ್ರಶ್ನೆಗಳಿಗೆ ಅವರು ಸಿಕ್ಕಾಕೊಂಡ್ರು. ಹೇಗೆ? ಗುರುಗಳು ಆಸ್ತಿಯನ್ನ ಮಠಕ್ಕೆ ದಾನ ಮಾಡೋಕೆ ಬಂದಿದ್ದವ್ರ ಬಳಿ ಆಸ್ತಿಯನ್ನ ದಾನ ಮಾಡಿ ನಿಮ್ಮ ಜೀವನಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ಅವರು ನಾನು ಹೇಳಿಕೊಟ್ಟಿದ್ದನ್ನ ಮರೆತು ಅದರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು. ಗುರುಗಳು ಆಸ್ತಿಯನ್ನ ದಾನ ಮಾಡೋಕ್ಕೆ ನಿಮಗೆ ಯಾರು ಹೇಳಿದ್ರು ಅಂತ ಕೇಳಿದ್ರು. ಅವರು ನನ್ನ ಹೆಸರು ಹೇಳಿಬಿಟ್ರು. ಕೊನೆಗೆ ಗುರುಗಳು ಅವರಿಗೆ ನಯವಾಗಿ ಬುದ್ಧಿ ಹೇಳಿ ನನಗೆ ಸಾತ್ವಿಕ ಭಾಷೆಯಲ್ಲಿ ಚೀಮಾರಿ ಹಾಕಿ ಕಳಿಸಿದ್ರು. ನನಗೆ ಹಾಗಾಗೋದು ಬೇಡ, ಆಮೇಲೆ ನನ್ನ ಮಗನ ಭವಿಷ್ಯ ಮುಗ್ದೇ ಹೋಗುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾನು ಹೇಳ್ತಾ ಇರೋದು, ದಾನ ಮಾಡ್ತಾ ಇರೋದು ವಯಸ್ಸಾದ ಹೆಂಗಸು. ವಾರಸ್ದಾರರಿಗಿಲ್ಲ ಅಂತ ಬೇರೆ ಹೇಳ್ತಾ ಇದೀಯ. ಆಕೆ ಗುರುಗಳು ಕೇಳೋ ತಾರ್ಕಿಕವಾದ ಪ್ರಶ್ನೆಗಳಿಗೆ ನಾವು ಹೇಳ್ಕೊಟ್ಟಾಗೆ ಉತ್ತರ ಹೇಳಬೇಕು. ಅದನ್ನು ಬಿಟ್ಟು ಬೇರೆ ಏನಾದರೂ ಹೇಳಿದ್ರೆ ಈ ಮಠದಲ್ಲಿ ನಿನ್ನ ಕತೆ ಮುಗಿದ ಹಾಗೆ. ಜೊತೆಗೆ ನನ್ನ ಕತೆನೂ ಮುಗಿದ ಹಾಗೆ. ನೀವಿಬ್ರು ಏನೋ ಕತೆಗಳು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಯಾವ ಕತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಗೋವಿಂದ? ನಿಂದೆ ಕತೆ. ಗಜೇಂದ್ರಾಚಾರ್ಯನ ಮಗ ದಡ್ಡ ಶಿಖಾಮಣಿ ಅಂತ ಶೀರ್ಷಿಕೆ. ನೀನ ಖಲನಾಯಕ. ಬಾಯ್ ಮುಚ್ಕೊಂಡು ನಿಂತ್ಕೋ.